ಪದನಾಮ ಹಲ್ಲೆಲೂಯ ಶ್ರೀಯೇಸು ನಾಮ ಅತಿಶಯ ನಾಮ ಮಾತಿಗೆ ಪದನಾಮ ಅತಿಶಯ ನಾಮ ಮಾತಿಗೆ ಪದನಾಮ. ಸಬ್ಬತ್ ದಿನನ ನಾವೀಗೇನು ಸಂಡೇ ಸ್ಯಾಟರ್ಡೆ ಅಂತ ಆಚರಿಸ್ತಿದೀವಲ್ಲ, ಆ ಒಂದು ದಿನನ ದೇವ್ರಿಗೋಸ್ಕರ ನೀನ್ ಮೀಸಲಾಗಿಡಬೇಕು. ಇದೇ ಕಾನೂನ್ನ ಒಂದು ವೀಕೆಂಡ್ ಡೇ ಅಂತ ಮಾಡಿದ್ರು ಫಾರಿನ್ ಅವರು. ದೇವ್ರಿಗೋಸ್ಕರ ರೆಸ್ಟ್ ಡೇ. ಅಲ್ಲಿ ದೇವರು ತನ್ನ ಆಜ್ಞೆಯಲ್ಲಿ ಕೊಡ್ತಾವನೆ, ನೀನು 6 ದಿವಸ ನೀನು ನಿಂದೇನೈತೆ ಕೆಲ್ಸಗಳು ಮುಗಿಸ್ಕೋ, ಒಂದು ದಿನ ನನಗೋಸ್ಕರ ನೀನು ವಿಶ್ರಾಂತಿ ದಿನ ಮಾಡಿ ನೀನು ನನ್ನ ಸನ್ನಿಧಿಲಿ ಇರ್ಬೇಕು. ಯಾಕಿರ್ಬೇಕು? ನನ್ನ ನೀನು ಆರಾಧನೆ ಮಾಡ್ಬೇಕು. ಯಾಕೆ ಆರಾಧನೆ ಮಾಡ್ಬೇಕು ದೇವ್ರಿಗೆ? ದೇವ್ರು ನಮ್ಗೆಲ್ಲ ಕೊಟ್ಟವನೆ. ಕಣ್ಣು ಚೆನ್ನಾಗಿ ಕಾಣ್ತಿದೆ, ಕೈ ಚೆನ್ನಾಗೈತೆ, ಕಾಲೈತೆ, ಉದ್ಯೋಗ ಐತೆ, ನಾವು ಉಸಿರಾಡ್ತಾ ಇದೀವಿ. ನೀವು ಪ್ರಕಟಣೆ ಗ್ರಂಥದಲ್ಲಿ ನೋಡ್ತೀರಾ, ನೀವು ಮುಂದಿನ ಒಂದು ಏನು ನಮ್ಮ ಪ್ರಪಂಚ ಮುಂದಕ್ಕೆ ಸಂಭವಿಸುವ ಅನೇಕ 7 ತುತ್ತೂರಿಗಳು ಊದ್ತಾ ಇದ್ದಾಗ ದೂತರು 7 ರೀತಿಯ ಹಿಂಸೆಗಳು ಈ ಪ್ರಪಂಚಕ್ಕೆ ಕಾದೈತೆ. ಆ ಒಂದು ಇದರಲ್ಲಿ 4 ದಿಕ್ಕುಗಳಲ್ಲಿ ದೂತರು ಗಾಳಿಗಳನ್ನ ಹಿಡ್ಕೊಂಡ್ಬಿಡ್ತಾರೆ. ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ. ನೀವು ನೋಡಿದ್ರಿ ಕರೋನಾದಲ್ಲಿ ಆಕ್ಸಿಜನ್ ಇದ್ದರೆ ಎಷ್ಟು ಜನ ಸತ್ರು? ಊಟ ಇಲ್ದಲೇ ಅಲ್ಲ, ನೀರಿಲ್ದಲೇ ಅಲ್ಲ. ಆಕ್ಸಿಜನ್ ತೆಗೆದ್ರೆ ಏನಾಗ್ತೀವಿ ನಾವು? ಡೆಡ್ ಬಾಡಿ. ದೇವ್ರಿಗೆ ಮನುಷ್ಯ ಹೆದರ್ತಿಲ್ಲ, ದೇವರೆಲ್ಲವನ್ನೇ ಅನ್ಕೊಂಡವ್ರೆ. ಯಜ್ಞದ ಕುರಿಯಾದ ಆತನ ಹೇಳ್ತಾವನೆ, ಚತುರ್ದಿಕ್ಕುಗಳಲ್ಲಿ ಯಾರಿಗೆ? ದೇವದೂತರಿಗೆ 4 ದಿಕ್ಕು ಗಾಳಿಗಳನ್ನ ನೀನು ಹಿಡ್ಕೊಂಡ್ಬಿಡು ಅಂತ ಅವ್ರೆ. ಅವಾಗ ನಮ್ಮ ಪ್ರಪಂಚದ ಗತಿ ಏನು? ಉಚಿತವಾಗಿ ಗಾಳಿ ಕೊಟ್ಟವ್ ದೇವರು.